SIT ತನಿಖೆಗೆ ಫಸ್ಟ್ BJP ಅವರು ಸ್ವಾಗತ ಮಾಡಿದ್ರು, ಈಗ ವಿರೋಧ ಮಾಡ್ತಾ ಇದ್ದಾರೆ, ಏನು ಸಿಗಲಿಲ್ಲ ಅಂತ ಹೇಳಿ. ಅಲ್ಲ, ನಾವು ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಲಿ ಅಂತಲೇ ಹೇಳಿದ್ವಿ. ಮತ್ತು ನಾವು ಇನ್ನೊಂದು ವಿಷಯವನ್ನು ಆರಂಭದಲ್ಲೇ ಹೇಳಿದ್ವಿ. ಧರ್ಮಸ್ಥಳ ಅಂದರೆ ಕೋಟ್ಯಾಂತರ ಜನರ ಭಕ್ತರ ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರ. ಅದು ಧರ್ಮಾಧಿಕಾರಿಗಳು ಜನಮಾನಸದಲ್ಲಿ ನಡೆದಾಡುವ ದೇವರು ಅಂತ ಭಾವಿಸುವಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. 30ಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆದು ಸಾವಿರಾರು ಜನ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದವರು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನ ಬದುಕು ಕಟ್ಕೊಳ್ಳೋಕೆ ನೆರವಾಗಿರೋರು. ಸಾವಿರಾರು ದೇವಾಲಯಗಳ ನಿರ್ಮಾಣಕ್ಕೆ ಸಹಾಯ ಮಾಡಿರೋದ್ರ ಜೊತೆಗೆ ಚಾಲುಕ್ಯರ ಕಾಲದ, ಹೊಯ್ಸಳರ ಕಾಲದ, ಕದಂಬರ ಕಾಲದ, ರಾಷ್ಟ್ರಕೂಟರ ಕಾಲದ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕೂ ಧರ್ಮೋತ್ಥಾನ ಟ್ರಸ್ಟು ನೇತೃತ್ವ ವಹಿಸಿ ಸಹಾಯ ಮಾಡಿದೆ. ಮತ್ತು ಯೋಚನೆ ಮಾಡಿ ನೀವು, ಜಾತಿ ತಾರತಮ್ಯ ಮನೆಗಳಲ್ಲಿ ಊರುಗಳಲ್ಲಿ ಇದ್ದಾಗ ಧರ್ಮಸ್ಥಳ ಸಹಪಂಕ್ತಿ ಭೋಜನದ ಮೂಲಕ ಧರ್ಮಸ್ಥಳದಲ್ಲಿ ಜಾತೀಯತೆಗೆ ಮತ್ತು ಅಸ್ಪೃಶ್ಯತೆಗೆ ಜಾಗ ಇಲ್ಲ ಅಂತ ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ಸಾರಿದವರು. ಅವ್ರ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಯಾಕೆ ಸರ್ಕಾರ ಬಿಡ್ತು? ಯಾಕೆ ಆ್ಯಕ್ಷನ್ ತಗೊಳ್ಲಿಲ್ಲ? ದೂರು ಕೊಟ್ಟರು ಯಾಕೆ ಆ್ಯಕ್ಷನ್ ತಗೊಳ್ಲಿಲ್ಲ? ತನಿಖೆ ನಮಗೆ ಗೊತ್ತಿತ್ತು. ಯಾವುದೇ ತನಿಖೆ ಆದರೂ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತನಿಖೆ ಆದರೆ ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು 2 ತಿಂಗಳ ಮುಂಚೆನೇ ಹೇಳಿದ್ದೆ. ಭಾಳ ಜನ ಏನೂ ಸಿಗಲಿಲ್ಲ ಅಂದಾಗ ಮಾತಾಡ್ತಿದ್ದಾರೆ. ಆದರೆ ನಮಗೆ ನಂಬಿಕೆ ಇತ್ತು, ನಾವು 10 ಪಕ್ಕದಲ್ಲಿರೋರು. ಧರ್ಮಸ್ಥಳದಕ್ಕೂ ಈ ಕೊಲೆಗಳಿಗೂ ಅತ್ಯಾಚಾರಕ್ಕೂ ಧರ್ಮಾಧಿಕಾರಿಗಳಿಗೂ ಸಂಬಂಧ ಇಲ್ಲ ಅನ್ನೋದು ಅಷ್ಟು ನಮಗೆ ಬಲವಾದ ನಂಬಿಕೆ ಇತ್ತು. ಹಾಗಾಗಿ ನಾವು ಬಲವಾಗಿ ಪ್ರತಿಪಾದನೆ ಮಾಡಿದ್ವಿ. ಕೆಲವರು ಕಾಂಗ್ರೆಸ್ ಮುಖಂಡರುಗಳು ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ಹೇಳಿದರು. ಇನ್ನು ಕೆಲವರು ಧರ್ಮಾಧಿಕಾರಿ ಸ್ಥಾನ ತ್ಯಜಿಸಬೇಕು ಅಂತಲೂ ಹೇಳಿದರು. ಈಗ ಮತ್ತು ಕೆಲವರಿಗಂತೂ ದೂರುದಾರನೇ ದೇವದೂತಂತರ ಆಗಿಬಿಟ್ಟಿದ್ದ. ಈ ನಾವು ಈ ಸ್ಪೈಡರ್ ಮ್ಯಾನ್ನು ಎಂಥದ್ದು ಇನ್ನೊಂದು ಎಂಥದ್ದು ಇದೆಯಲ್ಲಪ್ಪ, ಬ್ಯಾಟ್ಮ್ಯಾನು ಥರ ಅವನಿಗೆ ಮಾಸ್ಕ್ ಹಾಕಿ ಅಯ್ಯೋ ಅವನು ವೈಭವೀಕರಿಸೋದೇನು, ಅತ್ಯಂತ ಶ್ರದ್ಧೆ ಇರೋರಿಗೂ ಏನೋ ಇದೆ ಅನ್ನೋ ಥರ ಒಂದು ಅನುಮಾನವನ್ನು ಹುಟ್ಟು ಹಾಕೋ ಕೆಲಸ ಮಾಡಿದರು.